ಎಲ್ರಿಗೂ ನಮಸ್ತೆ. ನಿನ್ನೆ 2 ಮೆಂಟಲ್ ಎಬಿಲಿಟಿ ಕ್ವೆಶ್ಚನ್ ಹಾಕಿದೆ. ಅದಕ್ಕೆ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಆನ್ಸರು. ಎಲ್ಲ ರಾಂಗ್ ಆನ್ಸರ್ ಕೊಡ್ತಾಯಿದ್ದೀರಾ. ಸಿಂಪಲ್ಲು. ಇದನ್ನು ನಾವು ನೀವು ಮ್ಯಾಥ್ಸ್ ಕಲಿಬೇಕು ಅಂತೇನಿಲ್ಲ. ಇದನ್ನು ಅರ್ಥ ಮಾಡ್ಕೊಳೋದ್ರಲ್ಲಿ ಆನ್ಸರ್ ಸಿಗುತ್ತೆ. ಏನಿದೆ, ಈ ಕೆಳಗಿನ 3 ಚಿತ್ರಗಳನ್ನು ನೀಡಿದ್ದು ಅವುಗಳು ಸ್ನಾತಕ ಪದವೀಧರರು, ಸ್ನಾತಕೋತ್ತರ ಪದವೀಧರರು ಮತ್ತು ಅಧಿಕಾರಿಗಳನ್ನು ಪ್ರತಿನಿಧಿಸುತ್ತದೆ. ಅಂದರೆ ಈ 3 ಸರ್ಕಲ್ಗಳು ಈ ಮೇಲ್ಗಡೆ ಕೊಟ್ಟ ನೋಡು, ಸ್ನಾತಕೋತ್ತರ ಪದವೀಧರರು ಇದು ಲೆಫ್ಟಲ್ಲಿರೋದು ಪ್ರತಿನಿಧಿಸ್ತದೆ. ಮತ್ತು ಇದು ಎ ಬಂದು ಸ್ನಾತಕೋತ್ತರ ಪದವೀಧರರದು ಪ್ರತಿನಿಧಿಸ್ತದೆ. ಸಿ ಬಂದು ಅಧಿಕಾರಿಗಳನ್ನ ಪ್ರತಿನಿಧಿಸ್ತದೆ. ಅವ್ರೇನು ಕೇಳವ್ರೆ, ಇವುಗಳಲ್ಲಿ ಯಾವ ಭಾಗವು ಸ್ನಾತಕ ಮತ್ತು ಸ್ನಾತಕೋತ್ತರ ಪದವೀಧರರು ಅಧಿಕಾರಿಗಳನ್ನು ಪ್ರತಿನಿಧಿಸುವ, ಅಂದರೆ ಸ್ನಾತಕ ಪದವೀಧರರೂ ಇರಬೇಕು ಮತ್ತು ಸ್ನಾತಕೋತ್ತರ ಪದವೀಧರರೂ ಆಗಿರಬೇಕು, ಅವನು ಅಧಿಕಾರಿ ಆಗಿರಬೇಕು. ಈ 3 ಆಗಿರುವಂತಹ ವ್ಯಕ್ತಿ ಯಾವುದನ್ನು ಸೂಚಿಸ್ತದೆ ಅಂತ ಅಂದ್ಬಿಟ್ಟು ಡಿ ಅಂತ ಆನ್ಸರ್ ಕೊಡ್ತಿದ್ದೀರಾ. ಡಿ ಬಂದು ಎ ಮತ್ತು ಬಿ ಸೇರ್ಕೊಳುತ್ತೆ ಅಷ್ಟೇ. ಇದಕ್ಕೆ ಸಿ ಸೇರ್ಕೊಳಲ್ಲ. ಆವಾಗ ಅಧಿಕಾರಿ ಡಿನಲ್ಲಿ ಬರಲ್ಲ. ಇನ್ನು ಇ ಕೊಡ್ತಾ ಇದ್ದೀರಾ. ಇ ಬಂದು ಬಿ ಅಂದರೆ ಸ್ನಾತಕೋತ್ತರ ಮತ್ತು ಸಿ ಬಂದು ಅಧಿಕಾರಿ, ಇವೆರಡೇ ಆಗುತ್ತೆ. ಇದರಲ್ಲಿ ಸ್ನಾತಕೋತ್ತರ ಪದವೀಧರರು ಬರಲ್ಲ. ಇದಕ್ಕೆ ಆನ್ಸರ್ ಬಂದು ಜಿ ಆದರೆ ಬಿ ಎ ಸಿ ಈ 3 ಸೇರಿಕೊಂಡು ಜಿ ಆಗುತ್ತೆ. ಅಂದರೆ ಸ್ನಾತಕ ಪದವೀಧರ, ಸ್ನಾತಕೋತ್ತರ ಪದವೀಧರ ಮತ್ತು ಅಧಿಕಾರಿ ಈ 3 ಸೇರಿಕೊಂಡು ಜಿ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಜಿ, ಎ ಆಪ್ಷನ್ನು ಸರಿಯಾದ ಉತ್ತರ. ಇದು 1. ಇನ್ನು ಕೆಳಗಡೆದು, ಈ ಕೆಳಗೆ ನೀಡಿರುವ ಪ್ರಶ್ನೆಗಳಲ್ಲಿ ನೀಡಲಾಗಿರುವ ಚಿತ್ರಗಳ ಸರಣಿಯನ್ನು ತಾರ್ಕಿಕವಾಗಿ ಪೂರ್ಣಗೊಳಿಸಲು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿರುವ ಯಾವ ಚಿತ್ರಕ್ಕೆ ಬರೆಯಬೇಕು ಅಂತ ಕೊಟ್ಟವ್ರೆ. ಇದನ್ನ ಸಿಂಪಲ್ಲು. ಇದು ಫಸ್ಟ್ ಬಂದು ಏನಿದೆ, ಇಲ್ಲಿ ಪಾಯಿಂಟ್ ಇದೆ. ಇದಾದ ಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಿದೆ, ಇಲ್ಲಿದೆ. ಹೆಂಗೆ ಬಂತು, ಇಲ್ಲಿ 1 2ಕ್ಕೆ ಚುಕ್ಕೆ ಇಟ್ಟಿದ್ದಾರೆ, ಆಯಿತಾ. ಇಲ್ಲಿಗೆ 2ಕ್ಕೆ ಚುಕ್ಕೆ ಇಟ್ಟರು, 1 2ಕ್ಕೆ ಚುಕ್ಕೆ ಇಟ್ಟರು. ನೆಕ್ಸ್ಟು ಇಲ್ಲಿಂದ, ಅಂದರೆ ಇಲ್ಲಿಂದ ಸ್ವಲ್ಪ ಝೂಮ್ ಮಾಡ್ತೀನಿ ರೀ. ಈಗ ಕಾಣಿಸ್ತದೆ ನೋಡಿ ನಿಮಗೆ. ಇಲ್ಲಿಂದ 1 ಬಿಟ್ಟು 2ಕ್ಕೆ ಇಟ್ಟರು. ಇಲ್ಲಿ ಇದನ್ನೇನು ಮಾಡಿದ್ರು, ಇಲ್ಲಿಂದ 1 2 ಬಿಟ್ಟು 3ಕ್ಕೆ ಇಟ್ಟಿದ್ದಾರೆ ಇದರಲ್ಲಿ, ಆಯಿತಾ. 1 2 ಇದರಲ್ಲಿ 1 ಬಿಟ್ಟರು, ಇದರಲ್ಲಿ 1 ಇದಕ್ಕೆ 1 ಬಿಟ್ಟು ಇಲ್ಲಿ 2ನೇದಕ್ಕೆ ಇಟ್ಟರು, ಆಯಿತಾ. ಇಲ್ಲಿಂದ ಕೌಂಟು 1 2 3ಕ್ಕೆ ಚುಕ್ಕೆ ಇಟ್ಟರು. ನೆಕ್ಸ್ಟ್ ಬಂದು ಏನಾಯಿತು, ಇಲ್ಲಿಂದ ಕೌಂಟ್ ಮಾಡ್ಕೊಂಡ್ರೆ 1 2 3 ಬಿಟ್ಟು ಇದಕ್ಕೆ ಎಷ್ಟಕ್ಕೆ ಇಟ್ಟವ್ರೆ, 4, 3ನ ಬಿಟ್ಟು 4ಕ್ಕೆ ಇಟ್ಟರು. ಅಂದರೆ ನಿಮ್ಗೇನಾಗ್ತೈತೆ, ಇಲ್ಲಿ 1 ಬಿಟ್ಟು ಇದರಲ್ಲಿ 1 ಬಿಟ್ಟು 2ಕ್ಕೆ ಇಟ್ಟವ್ರೆ. ಇದರಲ್ಲಿ 1 ಇದಕ್ಕೆ 1 ಬಿಟ್ಟು 2ನೇದಕ್ಕೆ ಇಟ್ಟರು. ಆಮೇಲೆ ಮತ್ತೆ ಇಲ್ಲಿಂದ 1 2 ಬಿಟ್ಟು 3ನೇದಕ್ಕೆ ಇಟ್ಟರು. ಇಲ್ಲಿ
ಒಂದು ಇಲ್ಲಿಂದ 1 2 3 ಬಿಟ್ಟು 4ನೇದಕ್ಕೆ ಇಟ್ಟರು. ಅಂದರೆ ನೀನು ಸೀರಿಯಲ್ ವೈಸಲ್ಲಿ ಹೋಗ್ತಾ ಇದೆ. ನೆಕ್ಸ್ಟ್ ಏನಾಗುತ್ತೆ ಅದನ್ನು ಕೌಂಟ್ ಮಾಡ್ಕೊಬೇಕು. ಈಗ ಎಲ್ಲಿ ಇದು ಎಲ್ಲಿ ಕೊನೆ ಆಗಿದೆ, ಈ ಪಾಯಿಂಟಿಗೆ ಕೊನೆ ಆಗಿದೆ, ಈ ಪಾಯಿಂಟ್ಗೆ ಕೊನೆ ಆಗಿದೆ. ಆಯಿತಾ? ಫಸ್ಟ್ನೇದು ಚೆಕ್ ಮಾಡೋಣ. ಅವ್ರಿಗೆ ಎಲ್ಲಿ ಕೊನೆ ಆಗಿದೆ, ಲಾಸ್ಟ್ನೇದು ಬಂದು 4ನೇದು ಇಲ್ಲಿಗೆ ಕೊನೆ ಆಗಿದೆ. ಇಲ್ಲಿಂದ ನಮಗೆ ಎಷ್ಟು ಕೌಂಟ್ ಮಾಡ್ಕೊಬೇಕು, 1 2 3 4 ಬಿಟ್ಟು ಇಲ್ಲಿಗಿಡಬೇಕಾಯಿತು. ಬಟ್ ಇದು ರಾಂಗ್ ಆಗುತ್ತೆ. ಇನ್ನು ಇದು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು 1 2 3 4 ಇಲ್ಲಿಗಿಡಬೇಕಾಯಿತು. ಇದು ರಾಂಗ್ ಆಗಿದೆ. ಇನ್ನು 3ನೇದು ಬಂದು ಅವರು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿರೋದು 1 2 3 4 ಬಿಟ್ಟು 5ನೇದಕ್ಕೆ ಇಡಬೇಕು. ಇದು ಕರೆಕ್ಟ್ ಇದೆ. ಇದಕ್ಕೆ ಆನ್ಸರ್ ಬಂದು ಸಿ. ಉತ್ತರ ಸಿ. ಸಿಂಪಲಾಗಷ್ಟೆ. ಫಸ್ಟ್ನೇದು ಏನಾಗಿದೆ, ಇದು ಇಲ್ಲಿಟ್ಟಿದ್ದಾರೆ. ಎರಡನೇದು ಏನಾಗಿದೆ, 1 ಬಿಟ್ಟು ಇಟ್ಟಿದ್ದಾರೆ. ಎರಡನೇದು ಏನಾಗಿದೆ, 1 2 ಬಿಟ್ಟು 3ನೇದಕ್ಕೆ ಇಟ್ಟವ್ರೆ. ಇದೇನಾಗೈತೆ, 1 2 3 ಬಿಟ್ಟು 4ಕ್ಕೆ ಇಟ್ಟವ್ರೆ. ಇದ್ರ ಏನಾಗಬೇಕು, ಕಂಟಿನ್ಯೂ ಇಲ್ಲಿಂದ 1 2 3 4 ಬಿಟ್ಟು 5ನೇದಕ್ಕೆ ಇಟ್ಟವ್ರೆ. ಇದು ಸಿ ಇದಕ್ಕೆ ಆನ್ಸರು.